ಸರ್ ನಮ್ಮದು ಬಿಜಾಪುರ ಅಂತ. ನನ್ನ ಹೆಸರು ಬಸವರಾಜ್ ಅಂತ. ನಾನು ಮೊಬೈಲ್ ರಿಪೇರಿ ಮಾಡಬೇಕಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಯೂಟ್ಯೂಬಲ್ಲಿ ಚಾನಲ್ ನೋಡಿದ್ದೇನೆ. ಚೆನ್ನಾಗಿದೆ, ಕನ್ನಡದಲ್ಲಿ ಹೇಳ್ತಾರಂತೆ. ಈಗ ನೋಡಿದ್ದೇನೆ, ಚೆನ್ನಾಗಿ ಹೇಳ್ತಾರೆ. ಬಂದಮೇಲೆ ನಾನು ಒಂದು ದಿವ್ಸ ನೋಡಿದ್ದೇನೆ. ನೋಡಿ ನನಗೆ ಏನೂ ಅರ್ಥ ಆಗಲಿಲ್ಲ. ನಾನು ಹೊಳ್ಳಿ ವಾಪಸ್ ಊರಿಗೆ ಹೋಗ್ಬೇಕಪ್ಪ ಅಂದ್ಕೊಂಡೆ. ಸರ್ ಏನಂದರು, ಕಷ್ಟ ಇರುತ್ತೆ, ಸ್ವಲ್ಪ ಕಲಿಬೇಕು, ಸ್ವಲ್ಪ ಪ್ರಯತ್ನ ಪಡಬೇಕು ಅಂತ ಹೇಳಿದರು ಸರ್. ಹೇಳೋಣ ಆಮೇಲೆ ಆಯಿತು ಅಂತೇಳಿ ಇನ್ನೊಂದು 2 ದಿವಸ ಉಳ್ಕೊಂಡು ನೋಡಿದರೆ ಏನಾಗತ್ತದ. ಈಗ ಪ್ರಯತ್ನ ಪಟ್ಟಿನಿ. ಹಾಗಾಗಿ ಒಂದೊಂದು ಎಲ್ಲ ಸರ್ ಹೇಳ್ತಾ ಬಂದರು. ಆಮೇಲೆ ಒಂದೊಂದು ನನಗೆ ಒಂದು ಸ್ವಲ್ಪ ಅರ್ಥ ಆಗಿತ್ತು. 1 ದಿವಸ 2 ದಿವಸ ಅರ್ಥ ಆಯ್ತಲ್ಲ, ಇನ್ನೊಂದು 4-5 ದಿವಸ ಟ್ರೈ ಮಾಡಿದೆ. ಹೆಂಗಾಗತ್ತೆ ಅಂತ ನೋಡಿದ್ವಿ. ಆಲ್ಮೋಸ್ಟ್ ಆಗಿ ತಲೆ ಹತ್ತಾಗುತ್ತೆ. ಹಂಗೆ ಕಾಯಿಲ್ ರಿಮೂವ್ ಮಾಡೋದು ಮತ್ತು ಈಗ ಕೆಪಾಸಿಟರ್ ಈಗ ತೆಗೆದು ಎಲ್ಲ ಒಂದೊಂದಾಗಿ ಹೇಳ್ಕೊತ ಬಂದರು ಸರ್. ಆಮೇಲೆ ನಾನು ಕಲಿತೀನಲ್ಲ ಅನ್ಕೊಂಡು ಆಮೇಲೆ ಸರ್ ಒಂದೊಂದಾಗಿ ಹೇಳ್ಕೊತ ಬಂದರು. ಚಾರ್ಜಿಂಗ್ ಈಗ ಚಾರ್ಜಿಂಗ್ ಸೆಕ್ಷನ್ ಬಗ್ಗೆ ಹೇಳಿದರು. ಚಾರ್ಜಿಂಗ್ ಈಗ ಸೆಕ್ಷನ್ ಬಗ್ಗೆ ಎಲ್ಲಿ ಫಾಲ್ಟ್ ಇದೆ ಅನ್ನೋದು, ಹೆಂಗಿದೆ, ಎಲ್ಲಿ ಕಂಡು ಹಿಡಿಬೇಕು ಅನ್ನೋದು, ಕೆಪಾಸಿಟರ್, ರಿಜಿಸ್ಟರ್, ಕಾಯಿಲ್ ಬರ್ತವೆ, ಅವೆಲ್ಲ ಚೆಕ್ ಮಾಡ್ಕೋತ ಬರಬೇಕು. ಫಸ್ಟ್ನೇದಾಗಿ ಚಾರ್ಜಿಂಗ್ ಅದು ಚೆನ್ನಾಗಿದೆ, ಏನು ಡ್ಯಾಮೇಜ್ ಆಗಿದೆ ಚೆಕ್ ಮಾಡಬೇಕು. ಆಮೇಲೆ ಒಂದೊಂದಾಗಿ ಚೆಕ್ ಮಾಡ್ಕೋತ ಐಸಿ ಮಟ್ಟ ಹೋಗ್ಬೇಕಂತ ಹೇಳಿದರು. ಅದು ಪರ್ಫೆಕ್ಟ್ ಇದೆ. ಮತ್ತು ಇನ್ನೊಂದು ಡಿಸ್ಪ್ಲೇ ಎಲ್ಲ ಥರ ಹೇಳಿದರು. ಈಗ ಚೆನ್ನಾಗಿದೆ. ಟೋಟಲಿ ಹೇಳ್ಬೇಕಂದ್ರೆ ಎಲ್ಲ ಥರನೂ ಚೆನ್ನಾಗಿ ಹೇಳ್ತಾರೆ. A1 ಇದೆ. ಇದೇನು ನಾನು 20 ದಿನದಾಗ ಕಲಿಬೋದಾ ಅಂತೆಲ್ಲ ಪಕ್ಕ ನಿಮ್ಗೆ 20 ದಿವಸ ಕಲಿಮಟ್ಟ ಬಿಡ್ತಾರೆ. ಮತ್ತು ಆಮೇಲೆ ಕನ್ಫ್ಯೂಸ್ ಇದ್ದರೆ 3 ದಿವಸ ಎಕ್ಸ್ಟ್ರಾ ಹಿಡ್ಕೊಂಡು ನಿಮ್ಗೆ ಏನು ತಿಳಿದಿಲ್ಲ ಅನ್ನೋದು ಎಲ್ಲ ಥರ ಹೇಳ್ತಾರೆ. ಎಲ್ಲ ಥರ ಹೇಳಿ ಒಳ್ಳೆಯ ಕಮ್ಯುನಿಕೇಷನ್ ಇದೆ, ಭಾರಿ ಬೆಸ್ಟ್ ಹೇಳ್ತಾರೆ. ಮತ್ತು ನಾವು ಹೆಂಗೆ ಉಳ್ಕೋದು, ವಸತಿ ಎಲ್ಲಿ ಮಾಡೋದು, ಒಂದು ಏನು ಈಗ ಆ ಥರ ಏನು ಅಂಜಂಗಿಲ್ಲ. ರೂಮ್ ಇದೆ, ರೂಮ್ ಸಿಸ್ಟಮ್ ಇದೆ. ಮತ್ತು ಊಟದ್ದು ಏನಿಲ್ಲ, ನಮ್ಮ ಉತ್ತರ ಕರ್ನಾಟಕ ಸೇಮ್ ಊಟ ಕೊಡ್ತಾರೆ. ಅದೇನು ಯೋಚನೆ ಮಾಡೋಂಗಿಲ್ಲ. ಬೆಸ್ಟ್ ಊಟ ಇದೆ, ಭಾರಿ ಇದೆ, ಚೆನ್ನಾಗಿದೆ.